ನಮಸ್ಕಾರ. ಪಾಕಸ್ವಾದಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹುಣಸೆಕಾಯಿ ತೊಕ್ಕನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಸುಮಾರು 2 ಚಮಚ ಆಗುವಷ್ಟು ಮೆಂತ್ಯವನ್ನು ಚೆನ್ನಾಗಿ ಕೆಂಪು ಬಣ್ಣ ಆಗೋ ತನಕ ಹುರಿದ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ನಂತರ ನಾನಿಲ್ಲಿ 1/4 kg ಆಗುವಷ್ಟು ಹುಣಸೆಕಾಯನ್ನು ತೊಗೊಂಡಿದ್ದೀನಿ. ಅದರ ನಾರು ಮತ್ತು ಬೀಜವನ್ನು ಬೇರ್ಪಡಿಸಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಕುಟ್ಟಾಣಿಯಲ್ಲಿ ಒಂದೆರಡು ಸರಿ ಕುಟ್ಕೊಳ್ತೀನಿ. ಸ್ವಲ್ಪ ಸಣ್ಣ ಸಣ್ಣ ಚೂರುಗಳಾಗತ್ತೆ, ಮಿಕ್ಸರ್ಗೆ ಜಾಸ್ತಿ ತೊಂದರೆ ಆಗಲ್ಲ ಅನ್ನೋ ಕಾರಣಕ್ಕೆ. ನೋಡಿ ಈ ಥರ ಆಗತ್ತೆ, ಸಾಕು. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸುಮಾರು 25ರಿಂದ 30 ಮೆಣಸನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಹೆಚ್ಚು ಕಡಿಮೆ ಖಾರ ನಿಮ್ಮ ಇಷ್ಟದ ಅನುಸಾರ ಮಾಡ್ಕೊಳ್ಬೋದು. ಹಾಗೆ ಮೆಂತ್ಯ ಪುಡಿ ಮಾಡ್ಕೊಂಡಿದ್ನಲ್ಲ ಅದು, ಆಮೇಲೆ 1.5 ಚಮಚ ಆಗುವಷ್ಟು ಜೀರಿಗೆ ಪುಡಿಯನ್ನು ನಾನು ಮೊದಲೇ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸಣ್ಣ ಉಂಡೆ ಆಗುವಷ್ಟು ಬೆಲ್ಲ, ಆಮೇಲೆ 1 ದೊಡ್ಡ ಚಮಚ ಆಗುವಷ್ಟು ಅರಿಶಿಣದ ಪುಡಿ. ಇವಿಷ್ಟನ್ನು ಹಾಕಿಬಿಟ್ಟು ನೀರು ಸೇರಿಸದೆ ನುಣ್ಣಗೆ ಈ ಥರ ರುಬ್ಕೊಳ್ಬೇಕು. ನೋಡಿ ಈ ಥರ ಆಗುತ್ತೆ. ತೀರಾ ನುಣ್ಣಗೆ ಆಗೋದಿಲ್ಲ ಇದು, ಇಷ್ಟಾದರೆ ಸಾಕಾಗತ್ತೆ. ನಂತರ ಒಂದು ಕಡಾಯಿಗೆ 2 ಟೇಬಲ್ ಚಮಚ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡು ನಂತರ ಎಣ್ಣೆ ಕಾದ ನಂತರ ಸಾಸಿವೆ, ಆಮೇಲೆ 2ರಿಂದ 3 ಒಣಮೆಣಸಿನ್ಕಾಯಿ, ಒಂದು ಅರ್ಧ ಚಮಚ ಆಗುವಷ್ಟು ಹಿಂಗು, ಇವಿಷ್ಟನ್ನು ಹಾಕಬೇಕು. ಒಗ್ಗರಣೆ ಬೆಂದ ನಂತರ ನಾವು ರುಬ್ಬಿಟ್ಕೊಂಡಿದ್ದ ಹುಣಸೆಕಾಯಿ ತೊಕ್ಕನ್ನು ಹಾಕಿಬಿಟ್ಟು ಇಲ್ಲಿ ಎಣ್ಣೆ ಚೆನ್ನಾಗಿ ಹೀರ್ಕೊಳ್ಳೋ ತನಕ ಗ್ಯಾಸ್ ಮೇಲೆ ಈ ಥರ ನಾವು ಇದನ್ನು ಆರಿಸ್ಬೇಕು. ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಹೀರ್ಕೊಂಡಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಇದು ತಣ್ಣದ ನಂತರ ಗಾಳಿ ಆಡದ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು 2-3 ತಿಂಗಳಂತೂ ಆರಾಮಾಗಿ ಕೆಡದೇ ಇರುತ್ತೆ. ರುಚಿಯಾದ ಹುಣಸೆಕಾಯಿ ತೊಕ್ಕನ್ನು ಹೇಗೆ ಮಾಡೋದು ಅಂತ ನೋಡಿದ್ರಲ್ವ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.